ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಯುವಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸರ್ಕಾರದ ಎಲ್ಲಾ ಇಲಾಖೆಗಳು ಯುವ ಪೀಳಿಗೆಗೆ ಸೂಕ್ತ ತರಬೇತಿ ನೀಡಿ ಅವರು ಕೃಷಿ ಕ್ಷೇತ್ರದಲ್ಲಿ ಶಾಶ್ವತವಾಗಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು ಎಂದು ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದ್ದಾರೆ. ನಗರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಸುಮಾರು 71 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತಾಲೂಕಿನ ರೈತರು ಹಾಗೂ ಅಧಿಕಾರಿಗಳ ಅನುಕೂಲಕ್ಕಾಗಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ತೋಟಗಾರಿಕೆ ಕಚೇರಿ ಕಟ್ಟಡವನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕಿನ ಹೆಮ್ಮೆಯ ಬೆಳೆಯಾದ ರಸಬಾಳೆ ಕುರಿತು ಮಾತನಾಡಿದ ಶಾಸಕರು, ರಸಬಾಳೆಯನ್ನ ವಿದೇಶಗಳಿಗೂ ರಫ್ತು ಮಾಡಲಾಗುತ್ತಿದೆ. ರಸಬಾಳೆ ಬೆಳೆಯನ್ನ ಮತ್ತಷ್ಟು ಉತ್ತೇಜಿಸಲು ಹಾಗೂ ಅದಕ್ಕೆ ತಗಲುವ ರೋಗಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನಂಜನಗೂಡು ನಗರದಲ್ಲೇ ಒಂದು ಸುಸಜ್ಜಿತ ರಸಬಾಳೆ ಸಂಶೋಧನಾ ಕೇಂದ್ರ ಸ್ಥಾಪಿಸುವ ಅಗತ್ಯವಿದೆ. ಈ ಸಂಬಂಧ ನಾನು ವೈಯಕ್ತಿಕವಾಗಿ ತೋಟಗಾರಿಕೆ ಸಚಿವರೊಂದಿಗೆ ಮಾತನಾಡಿ ಕೇಂದ್ರ ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದು ಭರವಸೆ ನೀಡಿದ್ರು. ಇಲಾಖೆಯ ಅಧಿಕಾರಿಗಳು ಕಚೇರಿಯಲ್ಲೇ ಕುಳಿತುಕೊಳ್ಳದೆ ಗ್ರಾಮೀಣ ಭಾಗದ ರೈತರ ಜಮೀನುಗಳಿಗೆ ಖುದ್ದಾಗಿ ಭೇಟಿ ನೀಡಿ ತೋಟಗಾರಿಕೆ ಬೆಳೆಗಳಿಗೆ ಬಾಧಿಸುವ ರೋಗಗಳ ಬಗ್ಗೆ ಸ್ಥಳದಲ್ಲೇ ಮಾಹಿತಿ ನೀಡಬೇಕು. ತೆಂಗಿನ ಬಾಳೆ ಬೆಳೆಯೊಂದಿಗೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಅಡಿಕೆ ಬೆಳೆಗೂ ಕಾಲಕಾಲಕ್ಕೆ ತಕ್ಕಂತೆ ಸರಿಯಾದ ತಾಂತ್ರಿಕ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಮೈಸೂರು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ, ಇಲಾಖೆಯ ಜಂಟಿ ನಿರ್ದೇಶಕ ಮಂಜುನಾಥ್ ಅಂಗಡಿ, ಪ್ರಮುಖರಾದ ಶ್ರೀಕಂಠಸ್ವಾಮಿ, ಕುರಹಟ್ಟಿ ಮಹೇಶ್, ಗಾಯತ್ರಿ ಮೋಹನ್, ಜಯಮಾಲಾ ಬೀರೇಗೌಡ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆದರೆ ಸದ್ಯಕ್ಕೆ ನೀವು ತೋಟಗಾರಿಕೆ ಇಲಾಖೆಯಿಂದ ಸರ್ಕಾರದಿಂದ ಏನೇನೋ ಅನುಕೂಲಗಳು ಬರ್ತಿದೆ ಅದನ್ನೆಲ್ಲ ಕೂಡ ಪ್ರಾಮಾಣಿಕವಾಗಿ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಪರಿಹಾರ, ಈಗ ಅವ್ರು ಹೇಳಿದ್ರು ಪರಿಹಾರದ ಬಗ್ಗೆ, ಏನೋ ಬಾಳೆಯಲ್ಲಿ ಹಾನಿಯಾಗಿದೆ ಈ ಗಾಳಿ ಮಳೆಯಿಂದ, ಅದನ್ನು ಕೂಡ ತಹಸೀಲ್ದಾರ್ ಹತ್ರ ಮಾತನಾಡಿದ್ದೀನಿ, ಲಿಬ್ರಲ್ ಆಗಿ ಮಾಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಲಿಬ್ರಲ್ ಆಗಿ ಎಲ್ಲರೂ ಕೂಡ ನೀವು ಕಾಂಪನ್ಸೇಷನ್ ಕೊಡಬೇಕು ಅನ್ನೋದನ್ನು ಅವ್ರಿಗಾಗಲೇ ಹೇಳಿದ್ರು. ಆದರೆ ಮುಂದಿನ ವರ್ಷ ಈ ರೀತಿ ಆಗಬಾರ್ದು. ನೀವು ಮುಂಚಿತವಾಗೇನೆ ನಿಮಗೆ ಗೊತ್ತು ಯಾವ ಸೀಸನ್ನಲ್ಲಿ ಪೀಕು ನಿಮಗೆ ಗಾಳಿ ಇರ್ತದೆ ಅಂದರೆ ನಿಮಗೆ ಗೊತ್ತಿದೆ. ಅದನ್ನು ನೀವು ಮುಂಚಿತವಾಗಿಯೇ ರೈತರಿಗೆ ತಿಳಿಸ್ಬೇಕು. ಅವ್ರಿಗೆ ಸಾರಿ ಹೇಳಿದಾಗ ಮಾತ್ರ ಅವರು ಕೂಡ ಎಚ್ಚೆತ್ಕೊಂಡು ಅವರು ಮಾಡ್ತಾರೆ. ಈಗ ನಮ್ಮಲ್ಲೂ ನಾನು ಬೆಳೆದಿದ್ದೀನಿ, ನಮ್ಮದು ಎಲ್ಲ ವಾಲ್ತಾ ಇತ್ತು. ಈಗ 2 ವಾರದಿಂದ ನಾನು ಕೂಡ ಕಂಬಿ ತರಿಸ್ಬಿಟ್ಟು ಹಾಕ್ತಿದ್ದೀನಿ ಪೋಲ್ಗಳು.